ಸೊ ನೀವೆಲ್ಲರೂ ಬಂದಿದ್ದೀರಾ ಇವತ್ತು ನನ್ನ ಒಂದು ಸಂತೋಷನ ಹಂಚ್ಕೊಳ್ಳೋಕ್ಕೆ. ಸೊ ಇಟ್ಸ್ ಓವರ್ವೆಲ್ಮಿಂಗ್ ನನಗೆ. ಸೊ ಈ ತೊಟ್ಲು ಶಾಸ್ತ್ರ ಬಂದು ತವ್ರ ಮನೆ ಕಡೆ ಮಾಡೋದು. ಸೊ ನನಗೆ ಇದರಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಇದೆ. ಏನು ಸ್ಪೆಷಾಲಿಟಿ ಅಂದರೆ, ನಮ್ಮ ವನಿತಾ ಅವರು ಕೆಲವು ತಿಂಗಳ ಹಿಂದೆ ಅವರು ಕಾಂಟ್ಯಾಕ್ಟ್ ಮಾಡಿ ಈ ರೀತಿ ನಾವು ಈ ಥರ ನಿಮ್ಮ ಮನೆಗೆ ಒಂದು ತೊಟ್ಲು ಕೊಡಬೇಕು ಅಂತ ಅವ್ರು ಹೇಳಿದಾಗ ನಾನೇನು ಇನಿಷಿಯಲಿ ರೆಸ್ಪಾಂಡ್ ಮಾಡಿರಲಿಲ್ಲ. ಸೊ ಅಮ್ಮನೇ ಮಾತಾಡಿದ್ದು. ಬಟ್ ಅವ್ರಿಗೆ ತುಂಬ ಆಸಕ್ತಿ ಇತ್ತು. ಮತ್ತು ನಾನು ಹೇಳಿದ್ನಲ್ಲ, ಪ್ರತಿಯೊಬ್ಬರು ನನ್ನನ್ನು ಚಿರುನ ನಮ್ಮ ಎಂಟೈರ್ ಕುಟುಂಬನ ನಿಮ್ಮ ಕುಟುಂಬ ಅಂದ್ಕೊಂಡು ಏನೋ ಒಂದು ರೀತಿ ಕಾಂಟ್ರಿಬ್ಯೂಷನ್ ಮಾಡ್ತಾ ಬಂದ್ರಿ. ಸೊ ವನಿತಾ ಅವರು ಅದೇ ರೀತಿ ಒಂದು ತೊಟ್ಲನ್ನ ನಮಗೆ ಗಿಫ್ಟ್ ಮಾಡಿದ್ದಾರೆ. ಭಾಳ ಮುದ್ದಾದ ತೊಟ್ಲು, ಭಾಳ ಸ್ಪೆಷಲ್ ಆಗಿದೆ, ಕ್ಯೂಟ್ ಆಗಿದೆ, ಆಮೇಲೆ ಯುನೀಕ್ ಆಗಿದೆ. ಸೊ ನನ್ನ ಮಗನಿಗೆ ಆ ರೀತಿ ಒಂದು ಎಕ್ಸ್ಟೆಂಡೆಡ್ ಫ್ಯಾಮಿಲೀಸಿಂದ ಬಂದಿರೋ ಒಂದು ಗಿಫ್ಟ್ ಇದು. ಸೊ ಅದನ್ನು ನಾವು ಸ್ವೀಕರಿಸಿ ಇವತ್ತು ನನ್ನ ತವ್ರ ಮನೆ ಶಾಸ್ತ್ರಕ್ಕೆ ನಾನು ಆ ತೊಟ್ಲು. ಸೊ ಆ ಒಂದು ಸ್ಪೆಷಾಲಿಟಿ. ಸೊ ಇವತ್ತಿನ ತೊಟ್ಲು ಶಾಸ್ತ್ರಕ್ಕೆ ಅವರ ಒಂದು ಸ್ಪೆಷಲ್ ತೊಟ್ಲನ್ನ ನಾವು ಯೂಸ್ ಮಾಡಿದ್ದೀವಿ. ಓಕೆ, ಯಾರಾದರೂ ಬೇರೆ ಹೆಣ್ಮಕ್ಳಾಗಿದ್ರೆ ಬೇರೆ ಬೇರೆ ನಿರ್ಧಾರ ತಗೋಬೇಕು ಮನೇಲಿ, ಬಟ್ ಮೇಘನ ಹಾಗೆ ಮಾಡಲಿಲ್ಲ. ಫೈಟ್ ಮಾಡಿದ್ರು, ಎಷ್ಟೇ ನೋಡಿದ್ರು ಫೈಟ್ ಮಾಡಿ. ನಾನು ಸ್ಟ್ರಾಂಗ್ ಇದೀನ ಇಲ್ವಾ ಅನ್ನೋದು ನನಗೆ ಆ್ಯಕ್ಚುಲಿ ಗೊತ್ತಿಲ್ಲ. ಪ್ರತಿಯೊಬ್ಬರು ಹೇಳ್ತಾರೆ ಈಗ ನನಗೆ ತುಂಬ ಸ್ಟ್ರಾಂಗ್ ಇದೆಯಾ ಅಂತ. ಐ ಥಿಂಕ್ ಕೆಲವು ಇನ್ಸಿಡೆಂಟ್ಗಳು ನಡೆದಾಗ ಆ ಮೊಮೆಂಟಲ್ಲಿ ಏನು ಯೋಚನೆ ಬರಲಿಲ್ಲ ನನಗೆ. ಒಂದು ರೀತಿ ಬ್ಲ್ಯಾಂಕ್ ಆಗೋದೆ. ಈಗಲೂ ಬ್ಲ್ಯಾಂಕ್ ಆಗೇ ಇದ್ದೀನಿ. ಐ ಥಿಂಕ್ ನನಗೆ ಸ್ಟ್ರೆಂತ್ ಅಂದರೆ ನನ್ನ ಮಗನೇ. ಎವ್ರಿಥಿಂಗ್ ಫಾರ್ ಹಿಮ್. ನನಗೆ ಇವತ್ತು ಓಕೆ ಮುಂದೆ ನೋಡಬೇಕು, ವಿ ಹ್ಯಾವ್ ಟು ಲುಕ್ ಅಹೆಡ್. ನೆಕ್ಸ್ಟ್ ಏನು ಮಾಡಬೇಕು, ಚಿರು ಏನು ಮಾಡಿಸ್ತಾ ಇದ್ದಾರೆ ನನ್ನ ಕೈಯಲ್ಲಿ ಅಂದರೆ ಇದು. ಸೊ ಇದು ಚಿರುಗೋಸ್ಕರ, ನಮ್ಮಿಬ್ಬರ ಮಗನಿಗೋಸ್ಕರ. ಸೊ ಸ್ಟ್ರೆಂತ್ ಬಗ್ಗೆ ಗೊತ್ತಿಲ್ಲ ನನಗೆ, ಬಟ್ somehow the show must go on. So ಪ್ರತಿಯೊಬ್ಬರು ಕೂಡ ಯಾರ್ಯಾರು ಮಾತಾಡ್ತು ಚಿರು ಇಸ್ ಸೆಲೆಬ್ರೇಷನ್ ಅಂತ ಹೇಳ್ತಾರೆ. ಖಂಡಿತ ಇವತ್ತು ಮಗು ಮೂಲಕ ಇನ್ನೂ ಹೇಳ್ತಾ ಇರ್ತಾರೆ. ನಿಮ್ಗೆಲ್ಲ ಜೂನಿಯರ್ ಚಿರು ಅನ್ನೋದು ನಿಜಕ್ಕೂ ಕೂಡ ಮಗುವಿನ ಮತ್ತಷ್ಟು ನಿಮಗೆ ಆ ನೋವು ಮರೆಯೋದಕ್ಕೆ ಅಥವಾ ಜೀವನನ ಇನ್ನೊಂದು ಲೆವೆಲ್ಗೆ ಸಂತೋಷವಾಗಿ ತಗೊಂಡು ನೋವು ಮರೆಯೋದು ಅಸಾಧ್ಯ. ಆ್ಯಕ್ಚುಲಿ ಅದು ಮರೆಯೋಕ್ಕಾಗಲ್ಲ. ಇರತ್ತೆ, ಹೋಗಲ್ಲ. ಬಟ್ ನನ್ನ ಮಗುನ ನೋಡಿದಾಗ ನನಗೆ ಚಿರು ಮಗುನ ಹೇಗೆಲ್ಲ ನಾನು ನೋಡ್ಕೋಬೇಕು ಅಂತ ಅವ್ರು ಏನೇನು ಪ್ಲ್ಯಾನ್ ಮಾಡಿದ್ರು ಅದನ್ನೆಲ್ಲ ಈಗ ನಾನು ನಡೆಸಬೇಕು. ಇಲ್ಲಾಂದರೆ ಐ ವಿಲ್ ನಾಟ್ ಡೂ ಜಸ್ಟಿಸ್. ಅವರ ಒಂದು ಕನಸಿಗೆ ನಾನು ಜಸ್ಟಿಸ್ ಮಾಡ್ದಂಗಿರಲ್ಲ. ಸೊ ಚಿರು ಪ್ರತಿ ಸತಿನೂ ಈಸ್ ಅ ಸೆಲೆಬ್ರೇಷನ್. ಅವ್ರು ಯಾವತ್ತೂ, ನಾನಂತೂ ಐ ಥಿಂಕ್ ಎಂಥ ಕಷ್ಟದ ಸಿಚುವೇಶನಲ್ಲಿ ಬಂದ್ರೂ ಒಂದು ಸ್ಮೈಲ್ ಕೊಟ್ಟು ಹೆಂಗೋ ಇದು ಏನೋ ಫೇಸ್ ಮಾಡ್ಕೊಂಡು ಹೋಗೋಣ ಅಂತ ಹೇಳೋರು. ನೀವೆಲ್ಲರೂ ನೋಡಿದ್ದೀರ, ಚಿರು ಒಂದು ಪ್ರೆಸ್ ಮೀಟಲ್ಲಿ ಆಗಿರಲಿ ಯಾವಾಗಲೂ ನಗ್ತಾನೆ ಇರ್ತಾರೆ. ಐ ಥಿಂಕ್ ಚಿರು ನೋಡಿದವರೆಲ್ಲನೂ ನಗು ಮುಖ ಅಂತಲೇ ಹೇಳೋದು, ಎಲ್ರಿಗೂ ಹಾಗೆ ಪರಿಚಯನೂ ಇರೋದು. ಸೊ ಆ ಒಂದು ಸೆಲೆಬ್ರೇಷನ್ನ ನಾವು ಕಂಟಿನ್ಯೂ ಮಾಡಬೇಕಾಗತ್ತೆ. ಅವ್ರ ಮಗ ಕಂಟಿನ್ಯೂ ಮಾಡ್ತಾನೆ. ಸೊ ಅದಕ್ಕೆ ನಮ್ಮ ಮನೆಯಲ್ಲಿ ಚಿರುಗೆ ರಿಲೇಟೆಡ್ ಆಗಿ ಏನೇ ಇದ್ರೂ ಅದೊಂದು ಸೆಲೆಬ್ರೇಷನ್ ಆಗೇ ಇರಬೇಕು. ಯಾಕಂದರೆ ಚಿರು ಅವ್ರಿಗೆ ನೋವು ಅಳು ನೋಡೋಕ್ಕೆ ಅವ್ರಿಗೆ ಯಾವತ್ತೂ ಇಷ್ಟಪಡ್ತಿರ್ಲಿಲ್ಲ. ಯಾವುದೇ ರೀತಿಯಾದ ಅವ್ರಿಗೆ ಒಂದು ಸಿನಿಮಾಲ್ ಒಂದು ಸ್ಯಾಡ್ ಸೀನ್ ಬಂತು ಅಂದ್ರೂ ಫಾರ್ವರ್ಡ್ ಮಾಡಿಬಿಡೋರು, ಇಲ್ಲ ಕಣ್ಮುಚ್ಕೊಂಡು ಆ ಕಡೆ ತಿರುಗಿಬಿಡೋರು, ಏನೋ ಮಾಡೋರು. ಸೊ ಚಿರು ಅಂದರೆ ನನಗೆ ಹ್ಯಾಪಿನೆಸ್ಸೇ. ಸೊ ನನಗೆ ನನ್ನ ಚಿರು ಅಂದರೆ ದುಃಖ ಅನ್ನೋದು ನನಗೆ ಬರಲ್ಲ. ಸೊ ಚಿರು ಇಸ್ ಆಲ್ವೇಸ್ ಹ್ಯಾಪಿನೆಸ್, ಆಲ್ವೇಸ್ ಸೆಲೆಬ್ರೇಷನ್ ನನಗೆ.
ಸೊ ಮಗ ಅಲ್ವಾ, ಇನ್ನೂ ಡಬಲ್ ಸೆಲೆಬ್ರೇಷನ್. ಮಗ ಬಂದು ಹತ್ತಿರ 1 ತಿಂಗಳೇ ಆಗ್ತಾ ಇದೆ. ಫೀನಿಕ್ಸ್ ಕಾಣಿಸ್ತಿದೆಯಾ ಮಗನ ಮುಖದಲ್ಲಿ ನೋಡಿದಾಗೆಲ್ಲ? ಖಂಡಿತವಾಗ್ಲೂ ಅದು ಏನಕ್ಕೆ ಚಿರುವಾಗಿ ಹೇಳ್ತಿದ್ರು ಅಂತ ಗೊತ್ತಿಲ್ಲ, ಬಟ್ ನನಗೆ ಯಾವಾಗಲೂ ಅಣಗಿಸೋರು, ನಾನು ಫೀನಿಕ್ಸ್ ಬರ್ಡ್ ಇದ್ದಂಗೆ. ಆಮೇಲೆ ಇನ್ನೊಂದು ಹೇಳೋರು, ಏನು ನಾನು ಬೂದಿ ಮುಚ್ಚಿಟ್ಟು ಕೆಂಡ ಇದ್ದಂಗೆ ಅಂತ ಎಲ್ಲ. ಸೊ ಸುಮ್ಮನೆ ನನ್ನನ್ನು ರೇಗಿಸ್ತಿದ್ರು. ಅದು ಒಂದು ದಿನ ಈ ರೀತಿ ನಿಜ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಬಟ್ ಈ ರೀತಿ ನಿಜ ಆಗಿರೋದ್ರಲ್ಲೂ ಒಂದು ಸಣ್ಣ ಸಂತೋಷ ಇದೆ. ಮಗುನ ನೋಡಿದವ್ರು ಎಲ್ಲರೂ ಚಿರು ಜೆರಾಕ್ಸ್ ಕಾಪಿ ಅಂತಾರೆ, ಸೇಮ್ ಚಿರುನೇ ಅಂತಾರೆ. ಸೊ ನನಗೂ ಕೂಡ ನನಗೆ ನನ್ನ ಮಗನ ನೋಡಿದಾಗ ನನಗೆ ಚಿರುನ ಒಂದು ಮಗು ರೂಪದಲ್ಲಿ ನೋಡ್ದಂಗೆ ಅನಿಸುತ್ತೆ. ಸೊ ಒಂದು ರೀತಿ ಎಸ್, ಚಿರು ಫೀನಿಕ್ಸ್ ಬರ್ಡೇ. ಅವನು ಅಳೋದು ಕಮ್ಮಿ ಆಂಟಿ, ಆ್ಯಕ್ಚುಲಿ ದಟ್ಸ್ ಅ ಫ್ಯಾಕ್ಟ್. ನನಗೆ ಎಲ್ಲರೂ ಕೇಳ್ತಾರೆ, ಓ ರಾತ್ರಿ ಎಲ್ಲ ಎದ್ದಿರ್ತೀಯಾ, ಕುಯ್ ಅಂತಿರ್ತಾನೆ, ಅಳ್ತಿರ್ತಾನೆ ಅಂತ. ಆಮೇಲೆ ಹಗಲು ಹುಟ್ಟಿದ್ರೆ ರಾತ್ರಿ ನಿದ್ದೆ ಮಾಡಲ್ಲ, ಅದೇನೋ ಇದೆ. ಬಟ್ ಅವನು ಅಳೋದು ಸ್ವಲ್ಪ ಕಮ್ಮಿನೇ. ಸೊ ಮೇ ಬಿ ಅವ್ರ ಅಪ್ಪನ ಬುದ್ಧಿ ಇರಬೇಕು, ಅಳೋದು ಕಮ್ಮಿ, ಕಣ್ಬಿಟ್ಕೊಂಡು ಮಿಕ ನೋಡ್ತಿರ್ತಾನೆ. ಸೊ ಅಳೋದು ಕಮ್ಮಿ. ಆಮೇಲೆ ನಗೋದು ಜಾಸ್ತಿ. ಒಂದು ರೀತಿ ನಗು ಅಂದರೆ ಅಫ್ಕೋರ್ಸ್ ಇವಾಗ ಎಳೆ ಮಗು ಆ ಥರ ನಗಲ್ಲ, ಬಟ್ ಕೆಲವು ಸತಿ ನಿದ್ದೆಯಲ್ಲಿ ಒಂದು ಪುಟ್ಟ ಸ್ಮೈಲ್ ಕೊಡ್ತಿರ್ತಾನೆ. ಸೊ ಅದು ಜಾಸ್ತಿ. ಎಷ್ಟೇ ದುಃಖಗಳಿದ್ರು ಕೂಡ ಒಂದಷ್ಟು ಜನರ ಸಹಾಯದಿಂದ ಚಿರುನ ದೂರ ಮಾಡೋದಿದೆ. ಲೈಕ್ ಈಗ ಶ್ರೀಮಂತ ಆದಾಗ ನಿಮ್ಮ ಫೋಟೋ ಜೊತೆ ಚಿರುದು ಕರಣಾಚಾರ್ಯ ಒಂದು ಪೇಂಟ್ ಮಾಡಿದ್ರು. ಈಗ ಫ್ಯಾನ್ಸ್ಗಳು ಒಂದಷ್ಟು ಫೋಟೋಗಳನ್ನ ಕ್ರಿಯೇಟ್ ಮಾಡಿದ್ರು. ಎಲ್ಲೂ ಚಿರು ಇಲ್ಲದಲ್ಲೇ ಇರೋ ಥರ ಬಿಡ್ಲೇ ಇಲ್ಲ. ಆ ಥರದ್ದು ಫೋಟೋಸ್ ನೋಡ್ದಂಗಾಗ್ಲಿ, ಅದಕ್ಕೇನು ನಿಜ ಹೇಳಬೇಕು ಅಂದರೆ ಆ ಥರದ ಫೋಟೋಸ್ ನೋಡಿದಾಗ ಖುಷಿ ಆಯಿತು. ಒಂದು ಯಾಕಂದರೆ ಎಲ್ರಿಗೂ ಚಿರು ನನ್ನಿಂದ ದೂರ ಇರಬಾರ್ದು ಅನ್ನೋ ಒಂದು ಆಸೆ ಇರ್ತಲ್ಲ, ಅದನ್ನು ನೋಡಿ ಖುಷಿ ಆಯಿತು. ಒಂದು ಕಡೆ ದುಃಖನೂ ಇತ್ತು. ಈ ಮೂಲಕ ನನಗೆ ಚಿರು ಜೊತೆಗಿರೋದಕ್ಕಿಂತ ಅವ್ರು ಇದ್ದಿದ್ರೆ ಇನ್ನೂ ಅಂತ ಅನಿಸತ್ತೆ. ಬಟ್ ಪ್ರತಿಯೊಬ್ಬರ ಪ್ರಯತ್ನ ನೋಡಿ ಖುಷಿ ಆಯಿತು. ಟು ಮೇಕ್ ಮೀ ಫೀಲ್ ಹ್ಯಾಪಿ, ಟು ಮೇಕ್ ಮೀ ಫೀಲ್ ನಾರ್ಮಲ್. ಅದಕ್ಕೊಂದು ನನಗೆ ಪರಿಚಯ ಇಲ್ಲದೆ ಇರೋರು ಒಂದು ಕೆಲವು ಸತಿ ನಾವು ಹೂವು ಏನಾದರೂ ತೊಗೊಳಕ್ಕೆ ಹೋದಾಗ ಅವರು ಕೂಡ ಒಂದು ಪಾಸಿಟಿವ್ ಆಗಿ ಮಾತಾಡ್ತಾರೆ, ಏನೋ ಹೇಳ್ತಾರೆ. ಸೊ ಅದನ್ನ ನೋಡಿ ತುಂಬ ಖುಷಿ ಆಯಿತು. ಖಂಡಿತ ಈಗಲೂ ನನಗೆ ಪಿಲ್ಲರ್ಸ್ ಆಫ್ ಸ್ಟ್ರೆಂತ್ ಅಂದರೆ ಇಲ್ಲಿ ಕೂತಿದ್ದಾರಲ್ಲ, ಮತ್ತು ನನ್ನ ಫ್ಯಾಮಿಲಿ, ಈ ಫ್ಯಾಮಿಲಿ ಆಗಿರ್ಬೋದು, ನಮ್ಮ ಸರ್ಜಾ ಫ್ಯಾಮಿಲಿ ಆಗಿರ್ಬೋದು, ನನಗೆ ಡೆಫಿನೆಟ್ಲಿ ಪಿಲ್ಲರ್ಸ್ ಆಫ್ ಸ್ಟ್ರೆಂತ್. ಆ್ಯಂಡ್ ಅಫ್ಕೋರ್ಸ್ ನನ್ನ ಫ್ರೆಂಡ್ಸ್. 5 ತಿಂಗಳಿಂದ ನಮ್ಮ ಮನೇಲಿ ಒಂದು ದಿನ ನನ್ನ ಫ್ರೆಂಡ್ಸ್ ಯಾರೂ ಇಲ್ಲ ಅನ್ನೋದಿಲ್ಲ. ಪ್ರತಿದಿನ ಯಾರಾದರೂ ಒಬ್ರು ಇರಲೇಬೇಕು. ಯಾಕಂದರೆ ಅವ್ರು ಎಲ್ಲರೂ ಸದಾ ಇದ್ದಾರೆ ಅಂತ ಅವ್ರು ಪ್ರೂವ್ ಮಾಡ್ಕೊಳ್ಳೋ ನೆಸೆಸಿಟಿ ಇಲ್ಲ. ಬಟ್ ಅವ್ರನ್ನ ನನ್ನನ್ನು ಒಂಟಿ ಬಿಡೋಕ್ಕೆ ಇಷ್ಟ ಇಲ್ಲ. ಸೊ ಅವ್ರು ಪ್ರತಿದಿನ ನನ್ನ ಫ್ರೆಂಡ್ಸ್ ಅಂತೂ ನನಗೆ ಇವ್ರ ಪಿಲ್ಲರ್ಸ್ ಅಂದರೆ ಅವ್ರು ಒಂದು ರೀತಿ ಮೋಲ್ಡಿಂಗ್ ಅನ್ಬೋದು. ಪ್ರತಿಯೊಬ್ಬ ತಾಯಿಗಿರ್ಬೋದು ಒಂದು ಕನಸಿದ್ದೆ ಮಗು ಮೇಘನ ಅವ್ರ ಕನಸಿಗೆ ಒಂದು ಲೈಫ್ ರೀಸನ್ ಬಂದಿದೆ. ನನ್ನ ಮಗ ಅಪ್ಪನ ಥರನೇ ಸಿನಿಮಾ ಎಂಟ್ರಿ ಆಗಬೇಕು, ಆ ಥರದ್ದೊಂದು ಏನಾದರೂ ಕನಸಿಗಾಗಲೇ ಸ್ಟಾರ್ಟ್ ಆಗಿದೆ. ನಾನು ಮುಂಚೆ ಒಂದು ಸ್ಟೇಟ್ಮೆಂಟ್ ಹೇಳಿದ್ದೆ. ಅದೇನಂದರೆ, ಅವತ್ತಿನ ದಿನ ಚಿರುನ ನೋಡೋಕ್ಕೆ ಬಂದ್ರಲ್ಲ, ಸಾವಿರಾರು ಜನ ಬಂದರು. ಚಿರು ಒಂದು ಸ್ಟಾರ್ ಅಂತ ಬರಲಿಲ್ಲ ಅವರು, ಅಥವಾ ಚಿರು ಒಂದು ನಟ ಅಂತ ಬರಲಿಲ್ಲ. ಚಿರು ಆ್ಯಸ್ ಅ ಪರ್ಸನ್, ಅವರೊಂದು ವ್ಯಕ್ತಿಯಾಗಿ ಅವ್ರಿಗೋಸ್ಕರ ಬಂದರು. ಈಗ ಒಂದು 100 ಸಿನಿಮಾ ಮಾಡಿದ್ದಾರೆ, ಅಥವಾ ಒಂದು ದೊಡ್ಡ ಸ್ಟಾರ್ ಆಗಿದ್ದಾರೆ, ಅಥವಾ ನಮ್ಮ ಫೇವ್ರೆಟ್ ಒಂದು ಫ್ಯಾನ್ ಕ್ರೇಜಿಂದ ಬರಲಿಲ್ಲ. ಪ್ರತಿಯೊಬ್ಬರು ಚಿರು ಆ್ಯಸ್ ಅ ಪರ್ಸನ್ ನೋಡಿ ಅವ್ರನ್ನ ಮೆಚ್ಚಿರೋ ಅಂಥವ್ರು ಬಂದಿದ್ದು. ನನ್ನ ಮಗ ಆ ಥರ ಆಗಬೇಕು. ಅವ್ನು ಏನಾದರೂ ಆಗಲಿ, ಹೀರೋ ಆಗಲಿ, ಬಿಸ್ನೆಸ್ ಮ್ಯಾನ್ ಆಗಲಿ, ಏನಾದರೂ ಆಗಲಿ, ಅವರಪ್ಪ ಹೆಸರು ಮಾಡಿದ್ದು ಅವ್ರ ಸಿನಿಮಾಗಲ್ಲ, ಅವ್ರ ವ್ಯಕ್ತಿತ್ವಕ್ಕೆ. ಸೊ ನನ್ನ ಮಗ ಅದಾಗಲಿ. ಮೇಡಮ್, ಇದು ಚಿರು ಸರ್ ಅಂದರೆ ನೀವು ಪಾಪು ಈ ಥರದೇ ಆಗುತ್ತೆ ಅಂತ ನಿಮ್ಮ ಹತ್ರ, ಅಂದರೆ ಗಂಡ್ಮಗುನೇ ಆಗ್ತಾನೆ ನನಗೆ ಅಂತ ಇಲ್ಲ ಚಿರು ಅವರು ನಿಮ್ಮ ಹತ್ರ ಚರ್ಚೆ ಮಾಡಿದ್ದು, ಯಾಜಿನಲ್ಲಿ ಗಂಡ ಇಟ್ಟಿದ್ದು ಆ ಪ್ರೀತಿ ಇದೆಲ್ಲ ಇರುತ್ತೆ, ಆ ಥರದ್ದು ಮಾತಾಡೋದು ಯಾವ್ದು? ಇತ್ತು. ಯಾಕಂದರೆ ನಾನು ಫಸ್ಟು ಇಲ್ಲ ನನಗೆ ಹೆಣ್ಮಗುನೇ ಬೇಕು ಅಂತ ನಾನು ಹಠ ಮಾಡ್ತಿದ್ದೆ. ಇಲ್ಲ ನಮಗೆ ಗಂಡು ಮಗುನೇ ಆಗೋದು ಅಂತ ಅವ್ರು ಹೇಳ್ತಿದ್ರು.
ಸೊ ನನಗೆ ಯಾಕೋ ಅನ್ಸುತ್ತೆ ಚಿರು ಒಂದು ರೀತಿ ಒಂದು ಫೋರ್ಸೈಟ್ ಇತ್ತು, ಒಂಥರ ಮುನ್ನಾಲೋಚನೆ ಇತ್ತು, ಏನೋ ಒಂದು ಅವ್ರಿಗೊಂದು ಇಂಟ್ಯೂಷನ್ ಬರೋದು. ಯಾವಾಗಲೂ ಹೇಳೋರು ನನಗೆ, ಇಲ್ಲ ನಮಗೆ ಗಂಡು ಮಗುನೇ ಆಗೋದು ಅಂತ. ನಾನು ಹಠ ಮಾಡ್ತಿದ್ದೆ, ಇಲ್ಲ ನಮಗೆ ಹೆಣ್ಮಗುನೇ. ಎಷ್ಟೋ ಸತಿ ನಮ್ಮ ಡಾಕ್ಟರ್ ನಾನು ಕೇಳಿದ್ದೀನಿ, ಪ್ಲೀಸ್ ದಯವಿಟ್ಟು ನನಗೆ ಹೇಳ್ಬಿಡಿ ಇದು ಹೆಣ್ಮಗು ಅಂತ. ಬಟ್ ಐ ಡೋಂಟ್ ನೋ, ಐ ಥಿಂಕ್ ಇಟ್ ವಾಸ್ ಆಲ್ ಡೆಸ್ಟಿನ್ಡ್, ಗಂಡು ಮಗುನೇ ಆಯಿತು. ಒಂದಷ್ಟು ದಿನ ಸುದ್ದಿ ಆಗುತ್ತೆ, ಟ್ವಿನ್ಸ್ ಆಗುತ್ತೆ. ಓ ಹೌದು, ನಾನು ಆ್ಯಕ್ಚುಲಿ ಅನ್ಕೋತಾ ಇದ್ದೆ, ನಾನು ತುಂಬ ನ್ಯೂಸ್ ನೋಡಿದೆ ಈ ಥರ ಟ್ವಿನ್ಸ್ ಆಗುತ್ತೆ. ಆಮೇಲೆ ಎಷ್ಟೋ ಫೋಟೋಸ್ ಮಾರ್ಫ್ ಮಾಡಿರೋದು ನೋಡಿದೆ, ಈ ಕಡೆ ಒಂದು ಮಗು ಹಿಡ್ಕೊಂಡು. ಸೊ ನಾನು ಎಲ್ಲೋ ಒಂದು ಕಡೆ ಓದಿದ್ದೆ, ಮಿರಾಕ್ಯುಲಸ್ಲಿ ಯಾರಿಗೋ ಒಬ್ಬರಿಗೆ ಈ ಥರ ಫಸ್ಟು ಸಿಂಗಲ್ ಚೈಲ್ಡ್ ಅಂತ ಹೇಳಿಬಿಟ್ಟು ಡೆಲಿವರಿ ಟೈಮಲ್ಲಿ ಟ್ವಿನ್ಸ್ ಅಂತ ಗೊತ್ತಾಯ್ತಂತೆ. ಸೊ ನಾನು ನನ್ನ ಡಾಕ್ಟರ್ನ ಫಸ್ಟ್ ನಾನು ಕೇಳಿದ್ದು, ನನಗೆ ಆ್ಯಕ್ಚುಲಿ ಟ್ವಿನ್ಸ್ ಬೇಕಿತ್ತು, ನನಗೆ ತುಂಬ ಇಷ್ಟ ಇತ್ತು, ಟ್ವಿನ್ಸ್ ಆಗಬೇಕು ಅನ್ನೋ ಒಂದು ಆಸೆ ಇತ್ತು. ಸೊ ನಾನು ಡಾಕ್ಟರ್ನ ಕೇಳ್ತಿದ್ದೆ. ಆ್ಯಂಡ್ ನನಗೆಲ್ಲೋ ಒಂದು ಕಡೆ ಅದೆಲ್ಲೋ ಒಂದು ನ್ಯೂಸ್ ಓದಿದ್ನಲ್ಲ, ಸೊ ಇತ್ತು ನನಗೂ ಮಿರಾಕ್ಯುಲಸ್ಲಿ ಟ್ವಿನ್ಸ್ ಆಗಿಬಿಟ್ರೆ ಚೆನ್ನಾಗಿರತ್ತೆ ಅನ್ನೋದೊಂದಿತ್ತು. ಬಟ್ ಐ ಥಿಂಕ್ ಟ್ವಿನ್ಸ್ಗಿಂತ ಹೆಚ್ಚಾಗಿ ಇವನೊಬ್ಬನೇ ಬಂದಿದೆ. ಹೌದು, ಅನನ್ಯ ಆ್ಯಕ್ಚುಲಿ ನನಗೆ ಬಹಳ ಆತ್ಮೀಯವಾದ ಫ್ರೆಂಡ್. ಸೊ ನನ್ನ ಪ್ರತಿಯೊಂದು ಜರ್ನಿಯಲ್ಲೂ ಅನನ್ಯ ಇದ್ದಿದ್ದಾಳೆ. ಸೊ ಇವಾಗಿಂದಲ್ಲ, ವಿ ಹ್ಯಾವ್ ಬಿನ್ ಫ್ರೆಂಡ್ಸ್ ಫಾರ್ ಅ ವೆರಿ ಲಾಂಗ್ ಟೈಮ್. ನಜ್ರಿಯಾ ಫಹದ್ ಕೂಡ, ಸೊ ಅವರು ಬಂದಿದ್ರು ಮಗುನ ನೋಡೋಕ್ಕೆ. ಸೊ ನನ್ನ ಎಸ್ಪೆಷಲಿ ಇವರಿಬ್ಬರು, ನಜ್ರಿಯಾ ಅನನ್ಯ ಬಂದು ನನಗೆ ಪ್ರತಿಯೊಂದು ಹಂತದಲ್ಲೂ ನನ್ನ ಲೈಫಲ್ಲಿ ಏನೇನೇನೇನು ಚೇಂಜಸ್ ನಡೆದಿದೆ, ಆ ಪ್ರತಿಯೊಂದು ಹಂತದಲ್ಲೂ ನನಗೆ ಒಂದು ರೀತಿಯಾದ ಒಂದು ಪಿಲ್ಲರ್ಸ್ ಅಂತ ಹೇಳ್ಬೋದು, ಪಿಲ್ಲರ್ಸ್ ರೀತಿ ಅವರಿಬ್ಬರು ನಿಂತಿದ್ದಾರೆ. ಸೊ ಎಸ್, ವಿ ಆರ್ ಫ್ರೆಂಡ್ಸ್ ಫಾರ್ ಅ ವೆರಿ ಲಾಂಗ್ ಟೈಮ್.